ಏಳುವರೆ ಶನಿಯ ಪ್ರಭಾವದಿಂದಾಗಿ ಸಾಕಷ್ಟು ರೀತಿಯಾದಂತಹ ದುಃಖವನ್ನು ಅದೇ ರೀತಿ ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ದರೂ ಕೂಡ ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ನಿಮಗೆ ಸಾಕಷ್ಟು ರೀತಿಯಾದಂತಹ ಸಹಾಯವನ್ನು ಧೈರ್ಯವನ್ನು ಕೊಡುವಂಥ ಎಲ್ಲ ಯೋಗವು ಕೂಡ ಈ ತಿಂಗಳಲ್ಲಿ ಸಣ್ಣ ಪುಟ್ಟ ವಾದ ವಿವಾದ ಇತ್ಯಾದಿಗಳಿದ್ದರೂ ಕೂಡ ಅದನ್ನೆಲ್ಲ ಬಗೆಹರಿಸಿಕೊಂಡು ಮುಂದುವರಿಯುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರುತ್ತೆ. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತಿನ ದಿವಸ ಜೂನ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ 12 ರಾಶಿಗಳಲ್ಲಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹಸ್ಥಿತಿಗಳನ್ನು ನೋಡೋದಾದರೆ ಮೇಷರಾಶಿಯಲ್ಲಿರ್ತಕ್ಕಂತಹ ಶುಕ್ರನು, ಅದೇ ರೀತಿಯಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ರವಿ, ಅದೇ ರೀತಿ ಗುರು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ಬುಧ, ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಕುಜ ಮತ್ತು ಕೇತು, ಅದೇ ರೀತಿಯಾಗಿ ಕುಂಭ ರಾಶಿಯಲ್ಲಿರ್ತಕ್ಕಂತಹ ರಾಹು, ಮೀನ ರಾಶಿಯಲ್ಲಿರ್ತಕ್ಕಂತಹ ಶನಿಯಿಂದಾಗಿ ಗೋಚಾರ ಫಲಗಳ ಪ್ರಭಾವ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಪ್ರಥಮವಾಗಿ ಮೇಷರಾಶಿ. ಜನ್ಮರಾಶಿಯಲ್ಲಿರುವಂತಹ ಶುಕ್ರನಿಂದಾಗಿ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣುವಂಥದ್ದು. ರಾಹುವಿನಿಂದಾಗಿ ಆರೋಗ್ಯದಲ್ಲಿ ಚರ್ಮ ವ್ಯಾಧಿಗಳಿರಬಹುದು, ಅಲರ್ಜಿಗಳಿರಬಹುದು, ಇನ್ನಿತರ ಕೆಲವಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಣ್ಣ ಪುಟ್ಟ ವ್ಯಾಧಿಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ, ಅದೇ ರೀತಿ ಏಳುವರೆ ಶನಿಯ ಪ್ರಭಾವದಿಂದಾಗಿ ಸಾಕಷ್ಟು ರೀತಿಯಾದಂತಹ ದುಃಖವನ್ನು ಅದೇ ರೀತಿ ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ದರೂ ಕೂಡ ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ನಿಮಗೆ ಸಾಕಷ್ಟು ರೀತಿಯಾದಂತಹ ಸಹಾಯವನ್ನು ಧೈರ್ಯವನ್ನು ಕೊಡುವಂಥ ಎಲ್ಲ ಯೋಗವು ಕೂಡ ಈ ತಿಂಗಳಿನಲ್ಲಿದೆ. 3, 6, 8ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಅನಿಷ್ಟ ಫಲವನ್ನು ಕೊಡ್ತಾನೆ ಅಂತ ಆದರೂ ಕೂಡ ನಿಮ್ಮ ಜನ್ಮ ರಾಶಿಯಲ್ಲಿ ಮೂಲ ಜನ್ಮ ಜಾತಕದಲ್ಲಿ ಗುರುವಿನ ಸ್ಥಾನ ದಶಾಭುಕ್ತಿಗಳು ಕೂಡ ನಮಗೆ ಲೆಕ್ಕಕ್ಕೆ ಬರುತ್ತೆ. ಗ್ರಹಸ್ಥಿತಿಗಳ ಪ್ರಕಾರವಾಗಿ ಫಲವನ್ನು ಯಾವ ರೀತಿ ಕೊಡುತ್ತೆ ಅಂತ ಹೇಳುವಂಥದ್ದನ್ನು ತೀರ್ಮಾನ ಮಾಡಲಿಕ್ಕೆ ಇದು ಗೋಚಾರ ಫಲ ಆಗಿರೋದ್ರಿಂದಾಗಿ ಪ್ರಧಾನವಾಗಿ 3ನೇ ಸ್ಥಾನವನ್ನು ಸಹಾಯ ಸ್ಥಾನ, ಧೈರ್ಯ ಸ್ಥಾನ ಅಂತ ಹೇಳುತ್ತೆ. ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆ ರೀತಿಯಾದಂಥ ಸ್ಥೈರ್ಯವನ್ನು, ಧೈರ್ಯವನ್ನು, ಸಪೋರ್ಟನ್ನು ಕೂಡ ಈ ಒಂದು ಗುರು ಪ್ರಧಾನವಾಗಿ ಕೊಡುವಂಥದ್ದು. 3ನೇ ಸ್ಥಾನದಲ್ಲಿರ್ತಕ್ಕಂತಹ ರವಿಯು ಕೂಡ ಧೈರ್ಯವನ್ನು, ಅದೇ ರೀತಿಯಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವಷ್ಟು ದಾಖಲೆ ಪತ್ರಗಳನ್ನು ಸರಿಪಡಿಸಿಕೊಳ್ಳುವಂತಹ ಕೆಲಸ ಕಾರ್ಯದಲ್ಲಿರ್ಬೋದು, ಅಥವಾ ರಾಜಕೀಯ ರಂಗದಲ್ಲಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡುವವರಿಗಿರ್ಬೋದು, ಅಥವಾ ಸಾಮಾಜಿಕವಾದಂತಹ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವವರಿಗೆ ಎಲ್ರಿಗೂ ಕೂಡ ಒಳ್ಳೆಯ ರೀತಿಯಾದಂತಹ ಫಲಾಫಲವನ್ನು ಕೊಡುವಂಥದ್ದು. ಇನ್ನು ಸಪ್ತಮ ಸ್ಥಾನವನ್ನು ಗುರು ನೋಡುವುದರಿಂದಾಗಿ ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ರೀತಿಯಾದಂತಹ ಬೆಳವಣಿಗೆಯನ್ನು ಕೂಡ ಈ ಸಂದರ್ಭದಲ್ಲಿ ಕಾಣಬಹುದು. ಸಣ್ಣ ಪುಟ್ಟ ವಾದ ವಿವಾದ ಇತ್ಯಾದಿಗಳಿದ್ದರೂ ಕೂಡ ಅದನ್ನೆಲ್ಲ ಬಗೆಹರಿಸಿಕೊಂಡು ಮುಂದುವರಿಯುವಂತಹ ಯೋಗ ಈ ಒಂದು ಸಂದರ್ಭದಲ್ಲಿರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಸಾಕಷ್ಟು ರೀತಿಯಾದಂತಹ ಅವಕಾಶವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೆ ಅನುಭವಿಸಲಿಕ್ಕೆ ಸಹಾಯಕಾರಿ ಆಗಿರುತ್ತೆ. ಕರ್ಮಸ್ಥಾನಕ್ಕೆ ಗುರು ದೃಷ್ಟಿ ಇರುವುದರಿಂದಾಗಿ ಮಾಡುವಂಥ ಉದ್ಯೋಗ ವ್ಯವಹಾರದಲ್ಲಿ ವಿಶೇಷವಾಗಿರುವಂತಹ ಗೌರವಗಳು, ಪ್ರಮೋಷನ್ ಇತ್ಯಾದಿಗಳು ಕೂಡ ಸಿಗುವಂಥ ಯೋಗಗಳಿರುವಂಥದ್ದು. ಉದ್ಯೋಗ ಇಲ್ಲದೇ ಇರುವವರಿಗೂ ಕೂಡ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು ಇರ್ಬೋದು, ಅಥವಾ ಅನೇಕ ಸಂದರ್ಭಗಳಲ್ಲಿ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಅರ್ಧ ಮಾಡಿಕೊಂಡು ಬಂದದ್ದಿದ್ದರೆ ಅದನ್ನು ಪರಿಪೂರ್ಣ ಮಾಡಲಿಕ್ಕಿರುವಂತಹ ಸಹಾಯ ಸಹಕಾರಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುವಂತಹ ಯೋಗಗಳು ಕೂಡ ಇರುವಂಥದ್ದು. ಶನಿಯಿಂದಾಗಿ ಸ್ವಲ್ಪ ಬಂಧನ ಯೋಗದ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದರೂ ಕೂಡ ಹೊರಗಡೆ ಸಮಾಜದಲ್ಲಿರ್ಬೋದು, ಅಥವಾ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿರ್ಬೋದು, ಅಥವಾ ಸಮಾಜದಲ್ಲಿ ನಿಮ್ಮನ್ನು ನೀವು ತೋರಿಸಿಕೊಳ್ಳಲಿಕ್ಕೆ ಅಥವಾ ವ್ಯಕ್ತಪಡಿಸಿಕೊಳ್ಳಲಿಕ್ಕೆ ಹಿಂಜರಿಕೆ ಇದ್ದರೂ ಕೂಡ ಈ ರವಿಯ ಒಂದು ಬಲದಿಂದಾಗಿ ಸಾಕಷ್ಟು ನಿಮಗೆ ಅನುಕೂಲಗಳನ್ನು ಕೊಡುವಂತಹ ಯೋಗಗಳಿರುವಂಥದ್ದು. ರಾಹುವಿನಿಂದಾಗಿಯೂ ಕೂಡ ನಿಮಗೆ ಒಳ್ಳೆಯ ರೀತಿಯಾದಂತಹ ಫಲಾಫಲಗಳನ್ನು ಅನುಭವಿಸುವಂಥ ಯೋಗಗಳು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ತಾಯಿಯ ಆರೋಗ್ಯದಲ್ಲಿ ವಿಶೇಷವಾಗಿರುವಂತಹ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳು ಈ ಒಂದು ಸಂದರ್ಭದಲ್ಲಿದೆ. ತೆಕ್ಕೊಂಡಿರುವಂತಹ ಭೂಮಿಯನ್ನು ಅಭಿವೃದ್ಧಿಪಡಿಸಲಿಕ್ಕಿರುವಂತಹ ಕೆಲಸ ಕಾರ್ಯದಲ್ಲಿ ವಿಶೇಷವಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಒಂದು ಕಾಲಘಟ್ಟವಾಗಿರುವಂಥದ್ದು. ನೂತನವಾಗಿ ವಾಹನವನ್ನು ಖರೀದಿ ಮಾಡುವಂಥದ್ದು ಇರ್ಬೋದು, ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದು ಇರ್ಬೋದು, ಷೇರು ಉದ್ಯಮಗಳನ್ನು ಮಾಡುವವರಿಗಿರ್ಬೋದು, ಒಳ್ಳೆ ರೀತಿಯಾದಂತಹ ಫಲವನ್ನು ಈ ಒಂದು ಸಂದರ್ಭದಲ್ಲಿ ನಿರೀಕ್ಷೆಯನ್ನು ಮಾಡಬಹುದು. ಅಥವಾ ಇನ್ನಿತರ ಕೆಲವಷ್ಟು ತೊಂದರೆ ತಾಪತ್ರಯಗಳು ಅಥವಾ ಅಡೆತಡೆಗಳು ಈ ಒಂದು ಒಳ್ಳೆ ಫಲಗಳಿದ್ದರೂ ಕೂಡ ಯಾವುದೋ ನಿಮ್ಮ ಅನುಭವಕ್ಕೆ ಬರ್ತಾ ಇಲ್ಲ ಅಂತಾದರೆ ನಿಮ್ಮ ಮೂಲ ಜಾತಕವನ್ನು ಸರಿಯಾದಂತಹ ದೈವಜ್ಞರಲ್ಲಿ ವಿಮರ್ಶೆಯನ್ನು ಮಾಡಿಕೊಂಡು ಅಗತ್ಯ ಬೇಕಾಗಿ ಬಂದಲ್ಲಿ ಪರಿಹಾರಗಳನ್ನೆಲ್ಲ ಮಾಡಿಕೊಂಡು ಮುಂದುವರೆದ್ರೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. 12ನೇ ಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದಾಗಿ ಸ್ವಲ್ಪ ಖರ್ಚು ವೆಚ್ಚದ ವಿಷಯದಲ್ಲಿ ನೀವು ಹೆಚ್ಚಿಗೆ ಗಮನವನ್ನು ಇಡಬೇಕಾದಂತಹ ಒಂದು ಅಗತ್ಯಗಳಿರುವಂಥದ್ದು. ದುರ್ಬುದ್ಧಿ, ದುಶ್ಚಟ, ದುರ್ಜನರ ಸಹವಾಸ, ಅಪವಾದ, ಅಪನಿಂದನೆಗಳು, 4 ಜನರ ಬಾಯಲ್ಲಿ ನಿಮ್ಮ ಬಗ್ಗೆ ಕೆಲವಷ್ಟು ಕೆಟ್ಟ ಮಾತುಗಳನ್ನು
ಕೇಳಿಸ್ಕೊಳ್ಳುವಂತಹ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುವುದರಿಂದಾಗಿ ಸಾಕಷ್ಟು ಜಾಗ್ರತೆಯಿಂದ ಮುನ್ನಡೆಯಿರಿ. ನಿಮ್ಮ ಮನೆ ದೇವರ ಆರಾಧನೆಯನ್ನು ಮಾಡಿ, ಅದೇ ರೀತಿಯಾಗಿ ತಂದೆ ತಾಯಿಯರ ಒಂದು ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು, ಆಶೀರ್ವಾದವನ್ನು ಅವರ ಸೇವೆಯ ಮುಖಾಂತರವಾಗಿ ಪಡೆಯುವುದರಿಂದಾಗಿ ಒಳ್ಳೆಯ ಒಂದು ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು ಅಂತ ಹೇಳುವಂಥದ್ದನ್ನು ನಾನು ಈ ಮೂಲಕವಾಗಿ ತಿಳಿಸ್ತಾ ಇದ್ದೇನೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮ್ಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.